ಇಂದ ಕೂಡ ಆರ್ಯವರ್ಧನ್ ಅವ್ರ ದರ್ಬಾರು ಮತ್ತು ಸುರೇಶ್ ಅವರ ದರ್ಬಾರನ್ನ ನೋಡ್ತಾ ಇದ್ರಿ ಕಾರ್ಯಕ್ರಮದಲ್ಲಿ. ಪಾಪ ಹೆಣ್ಮಕ್ಳು ಸೈಲೆಂಟ್ ಆಗ್ಬಿಟ್ಟಿದೀವಿ ನಾವು ಮತ್ತು ನೀತಾ ಅವರು ಅಲ್ವಾ? ನಾವು ಸೈಲೆಂಟ್ ಆಗಿದ್ದೀವಿ. ಓಕೆ, ಸೊ ಹೆಣ್ಮಕ್ಳಿಗೂ ಕೂಡ ಕ್ರೇಜ್ ಇರುತ್ತೆ ಕ್ರಿಕೆಟ್ ಬಗ್ಗೆ. ಪ್ರಮುಖವಾಗಿ RCB ವರ್ಲ್ಡ್ ಕಪ್ ಅಂದಾಗೆಲ್ಲ ತುಂಬಾ ಕ್ಯೂರಿಯಾಸಿಟಿಯಿಂದ ನಾವು ಕೂಡ ನೋಡ್ತೀವಿ. ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಕೂಡ ಇಂಟ್ರೆಸ್ಟ್ ಬಂದ್ಬಿಡುತ್ತೆ, ಕಪ್ ಗೆಲ್ತೀವಾ ಇಲ್ವಾ ಅನ್ನೋ ಕ್ಯೂರಿಯಾಸಿಟಿಗಾದ್ರೂ ನೋಡ್ತೀವಿ. ನೀವು ಎಷ್ಟು ಎಂಜಾಯ್ ಮಾಡ್ತೀರಾ ಒಂದು ಮ್ಯಾಚ್ ನ? ಸ್ಟೇಡಿಯಂ ಹೋಗಿ ಎಂಜಾಯ್ ಮಾಡಿರೋದು? ಹೌದು, ಲಾಸ್ಟ್ ಮ್ಯಾಚ್ ಚೆನ್ನೈ ಅವರ ಜೊತೆ ಆಡಿದಾಗ ಹೋಗಿದ್ದೆ. ಸೊ ಅದು ಕ್ಯೂರಿಯಾಸಿಟಿ ನೋಡಕ್ಕೆ, ಯಾಕಂದ್ರೆ ನಾನು ತುಂಬಾ ಮ್ಯಾಚ್ ನೋಡೋದು ಕಮ್ಮಿನೇ. ಸೊ ಆ ಒಂದು ಗ್ರೌಂಡ್ ಹೋದಾಗ ಅಲ್ಲಿ ನೋಡೋದೇ ಬೇರೆ, ಮನೇಲಿ ಕುತ್ಕೊಂಡು ನೋಡೋದೇ ಬೇರೆ ಅನ್ಸ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿರೋ ಜೋಶ್ ಏನಾಯ್ತು ಅಂದ್ರೆ ಲಾಸ್ಟ್ 2 runs, ಯಾಕಂದ್ರೆ ಚೆನ್ನೈ ಅವರು ಎಲ್ಲ ಕಡೆ ಸೋತ್ಕೊಂಡು ಬಂದ್ರು. ಅವತ್ತು ತುಂಬಾ ಚೆನ್ನಾಗಿ ಆಡಿದ್ರು ಕೂಡ ಅವರು. ಒಂದು ಲಾಸ್ಟ್ ರನ್ ಅಲ್ಲಿ ಇಡೀ ಒಂದು ಇದರಲ್ಲಿ ಸ್ಟೇಡಿಯಂ ಅಲ್ಲಿ ಯಾವ ತರ ಇತ್ತು ಅಂದ್ರೆ ಒಂದ್ 5 ನಿಮಿಷ ಎಲ್ಲ ಸೈಲೆಂಟ್ ಆಗಿದ್ರು. ಏನ್ ಜೋಶ್ ಇರುತ್ತೆ, ಯಾಕಂದ್ರೆ ತುಂಬಾ ಕಾತ್ರವಾಗಿ ನೋಡ್ತಾ ಇದ್ರು. ಆ ಒಂದು ಸೀನ್ ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಅದು ಅಲ್ಲಿದ್ದಾಗ ಮಾತ್ರನೇ ಅದು ಫೀಲ್ ಕೊಡುತ್ತೆ. ಅವಾಗ ನಮಗೂ ಅನ್ಸುತ್ತೆ ಸಖತ್ತಾಗಿದೆ ಕ್ರಿಕೆಟ್, ನಾವು ನೋಡ್ಬೇಕು, ಯಾವಾಗ್ಲೂ ಹೋಗಿ ಇದ್ರಲ್ಲಿ ಗ್ರೌಂಡ್ ಅಲ್ಲಿ ನೋಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಅವತ್ತೇ ನನಗೆ ಬಂದಿದ್ದು. ಹಾಗಾಗಿ ನಾನು ಅವತ್ತು ತುಂಬಾ ಎಂಜಾಯ್ ಮಾಡಿದೆ ಕೂಡ. ಹಾಗೆ ಕ್ರಿಕೆಟ್ ಮನೇಲಿ ಕುತ್ಕೊಂಡು ನೋಡೋದು ಕಮ್ಮಿ. ಇನ್ಮೇಲೆ ಇದನ್ನ ನೋಡಿ ನೋಡಿ ಸ್ವಲ್ಪ ಇದು ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ತುಂಬಾ ಜನ ಇವತ್ತು ನೋಡಿ ಇಲ್ಲಿ ನಮ್ಮ ತಾಯ್ನಾಡಲ್ಲಿ ಮ್ಯಾಚ್ ಆಗದೆ ಇದ್ರು ಕೂಡ ಬಹುತೇಕರು ಈ ಪಬ್ ರೆಸ್ಟೋರೆಂಟ್ ಗಳೆಲ್ಲ ಬುಕ್ ಮಾಡ್ಕೊಂಡು ಅಲ್ಲಿ ಎಂಜಾಯ್ ಮಾಡಕ್ಕೆ ಇಷ್ಟಪಡ್ತಾರೆ, ಅಲ್ಲಿ ಮ್ಯಾಚ್ ನೋಡ್ತಾರೆ. ಎಲ್ಲೋ ಒಂದ್ ಕಡೆ ಎಂಜಾಯ್ ಮಾಡೋದು ಬಹಳ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ಆರ್ಯವರ್ಧನ್ ಅವ್ರ ಮನಸ್ಸಲ್ಲಿ ಏನೋ ಓಡ್ತಾ ಇದೆಯಪ್ಪ ಇವತ್ತು. ನಾನು ತಿನ್ನೋದು ಬಿಟ್ಟಿದ್ದೆ ಬಹಳ ವಿಶೇಷವಾಗಿ. ನಾನು ತುಂಬಾ ನಾನು ತಿಂತೀನಿ. ಬೆಂಗಳೂರಲ್ಲಿ ಬೆಸ್ಟ್ ಹೋಟ್ಲು ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಚೆನ್ನಾಗಿದ್ದು ನನ್ನ ಕೇಳಿದ್ರೆ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ ಇಂತಿಂತ ಹೋಟ್ಲೆ ಅಂತ. ಇವಾಗ ನಾನು ಅದೇ ಅಂದ್ರೆ ಇವತ್ತು ನಾನ್ ವೆಜ್ ತಿನ್ಬೇಕು ಅಂತ ನಾನು ತುಂಬಾ ಜಾಸ್ತಿ ಬದುಕಬೇಕು ಅಂತ ಜಾಸ್ತಿ ಊಟ ಮಾಡ್ಬಾರ್ದು ಅಂತ ನನ್ನ ಆಸೆ. ತುಂಬಾ ಒಂದ್ ಮಂಕ್ರಿ ತಿಂತೀನಿ ನಾನು. ಊಟಕ್ಕೆ ಕುತ್ಕೊಬಿಟ್ರೆ ಎಲ್ಲ ಕಾಲಿಂದ ಹಿಡಿದು ಬಾಡಿ ಒಳಗಡೆ ಇರೋ ಪಾರ್ಟ್ಸ್ ಎಲ್ಲ ತಂದು ಇಡ್ಬೇಕು ನನಗೆ, ಅವಾಗಲೇ ತೃಪ್ತಿ ಆಗುತ್ತೆ ನನ್ನ ದೇಹ. ಹಾಗಾಗಿ ನಂದೊಂದು ಏನಪ್ಪಾ ಅಂದ್ರೆ ಒಂದು ಮಿರಾಕಲ್, ನಾನು ಎಲ್ಲೇ ಹೋದ್ರು ಕೂಡ ಆ ಹೋಟ್ಲು ಖಾಲಿ ಹೊಡಿತಿರತ್ತೆ. ಹೋಗಿದ ತಕ್ಷಣ ವ್ಯಾಪಾರ ಜಾಸ್ತಿ ಆಗುತ್ತೆ, ನನಗೆ ಐಟಮ್ ಇರಲ್ಲ. ನಾನು ಎಲ್ಲೇ ಹೋದ್ರು ಕೂಡ ಬೆಳಕ್ ಬಂದು ಅಂದ್ರೆ ಜನ ಕ್ರೌಡ್ ಜಾಸ್ತಿ ಆಗುತ್ತೆ, ನನಗೆ ಲೇಟರ್ ಸಿಗಲ್ಲ. ಅದು ನನ್ನ ವೈಬ್ರೇಷನ್, ಚಿಕ್ಕ ಹುಡುಗನಿಂದಲೂ ಕೂಡ ಅದು ನನ್ನ ವೈಬ್ರೇಷನ್. ನಾನು ಯಾವುದೇ ಒಂದು ಟೆಂಪಲ್ ಹೋಗ್ಬೇಕಿತ್ತು ಅಹಮದಾಬಾದ್ಗೆ, ಖಂಡಿತ ಅಲ್ಲಿ ಕೂಡ ಮನೆಯಿಂದ ಅಲ್ಲಿ ಹೋಗ್ಬಿಡ್ತೀನಿ. ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಕುತ್ಕೋಬೇಕಿತ್ತು. ನೆನ್ನೆಲ್ಲೂ ಅಷ್ಟೇ ಜಯನಗರದಲ್ಲಿ ಬರ್ತಾ ಇದ್ದೆ, ಅಲ್ಲಿ ಒಂದು ಹೋಟ್ಲ್ ಬೇಕರಿ ಖಾಲಿ ಹೊಡಿತಿತ್ತು. ಅವ್ರು ನಾನು ಮಾತಾಡ್ಸಿದ್ರು, ಎಲ್ಲ ಕಾಲಿತ್ತು. ಕೊನೆಗೆ ಅವ್ರ ಅಂಗಡಿಲಿ ಮುಂದ್ಗಡೆ ಕೌಂಟರ್ ವ್ಯಾಪಾರ ಮಾಡಕ್ಕಾದ್ರೆ ಒಳಗಡೆಯಿಂದೆಲ್ಲ ಕರ್ಸ್ಬಿಟ್ಟು ಒಳಗಡೆ ಕೆಲಸ ಮಾಡೋಕೆ ವ್ಯಾಪಾರ ಮಾಡಿಸ್ತಿದ್ರು. ನಾನು ಹೇಳಿದೆ, ಸರ್ ನೋಡಿ ನೀವು ಖಾಲಿ ಇತ್ತು, ನಾನು ಬಂದ ತಕ್ಷಣ ವ್ಯಾಪಾರ ಜಮ, ಅದು ವೈಬ್ರೇಷನ್. ನನ್ನ ಲಗ್ನದಲ್ಲಿ ಗುರು ಶುಕ್ರ ಒಟ್ಟಿಗೆ ಇದ್ದಾರೆ, ಅದು ವೈಬ್ರೇಷನ್. ಆಮೇಲೆ ನಾನು ಹೇಳಿದೆ ಐಟಮ್ಸ್ ಹಿಂಗ್ ಮಾಡ್ಬೇಕು, ಈ ತರ ಟೋಸ್ಟಿಂಗ್ ಮಾಡಿ ಅಂತ ಜಯನಗರದಲ್ಲಿ ಬಹಳ ವಿಶೇಷವಾಗಿ. ಆಮೇಲೆ ನಾನು ಹೋಗಿದ್ರೆ ಏನ್ ಮಾಡ್ತಿದ್ರಿ ಹೇಳ, ಸ್ಟೇಡಿಯಂ ಹೋಗಿದ್ರೆ ಬ್ಯಾಟ್ ಹಿಂಗೆ ಮಾಡ್ಬೇಕು, ಹಿಂಗೆ ಬೌಲಿಂಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ರಿ ಅಂತ. ನನ್ಗೆ ಹೆಂಗ್ ಗೊತ್ತಾ, ಸ್ಟೇಡಿಯಂ ಅಲ್ಲಿ ಹೋದ್ರೆ ನಾನು ತುಂಬಾ ಚೇಂಜ್ ತಗೊಂಡ್ ಹೋಗ್ಬಿಡ್ತೀನಿ. ನನ್ನ ಜೊತೆ ಇರೋರು ಅಕ್ಕಪಕ್ಕ ಯಾರಿದಾರೋ ಅವ್ನ್ ಮಾತ್ರ ತಿನ್ನು ಅಂತ ಹೇಳ್ತೀನಿ, ಅವ್ನಿಗೊಂದು ಕೊಡ್ತೀನಿ ನನಗೊಂದು ಕೊಡ್ತೀನಿ ಅಂತ ಕೂತಿರ್ತೀನಿ. ಬಟ್ ಏನೇ ಹೇಳಿಪ್ಪ, ಈಗ ಈ ಮ್ಯಾಚ್ ಕ್ರೇಜ್ ಎಷ್ಟ್ರ ಮಟ್ಟಿಗಿದೆಯೋ, ನಮ್ಮ RCB ಗೆಲ್ಬೇಕು ಅನ್ನೋ ಕ್ರೇಜ್ ಎಷ್ಟ್ರ ಮಟ್ಟಿಗಿದೆಯೋ, ಈಗ ಜಸ್ಟ್ ಬ್ರೇಕ್ ಟೈಮ್ ಅಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಹೇಳ್ತಾ ಇದ್ರು ಬೆಟ್ಟಿಂಗ್ ಕೂಡ ಹಂಗೆ ನಡೆಯುತ್ತೆ ಅಂತ. ಬಟ್ ಬೆಟ್ಟಿಂಗ್ ಆಡೋದ್ ತಪ್ಪು, ಎಷ್ಟೋ ಜನರ ಜೀವನ ಹಾಳಾಗಿದೆ, ಜೀವ ಕಳ್ಕೊಂಡಿದ್ದಾರೆ. ದಯವಿಟ್ಟು ಬೆಟ್ಟಿಂಗ್ ನಿಖರವಾಗಿ ನಾವು ಕ್ರಿಕೆಟ್ ಬಗ್ಗೆ ಭಯಂಕರ ಮಾತಾಡುವೆ. ಎಷ್ಟೋ ಜನ ನನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಒಬ್ರು ಯಾರೊಬ್ರು ಲೇಡೀಸು ನಮ್ಮ ಯಜಮಾನ ಚೆನ್ನೈಲಿ ಇರ್ತಾರೆ, ಬರೀ ಮ್ಯಾಚ್ ಕೊಡೋಣ ಅಂತ ಕರೆದಿದ್ರು. ಇದು ರಿಯಲ್. ಅಬ್ಬಾ ನಾನು ಇನ್ನೂ ಬಾಳಿ ಬದುಕ್ಬೇಕು, ನನ್ ಬಿಟ್ಬಿಡಿ, ನಾನು ಎಂಜಾಯ್ ಮಾಡಕ್ ಕ್ರೇಜ್ ಇಲ್ಲ. ನಾನು ಹೋಗಿ ಎಲ್ಲಾ ಟಿವಿಲಿ ಕ್ರಿಕೆಟ್ ಬಗ್ಗೆ ಮಾತಾಡೋಲ್ಲ, ಕ್ರಿಕೆಟ್ ನ ಮಾತಾಡ್ಬೇಕು ಅಂತ ಅಲ್ಲೇ ಎಪ್ಸಿದ್ದೆ ನಾನೇ ವರ್ಲ್ಡ್ ಅಲ್ಲಿ ಫಸ್ಟ್. ಅಂದ್ರೆ ನ್ಯೂಮರಾಜಿ ಅಸ್ಟ್ರಾಲಜಿ ನಾ ಕ್ರೇಜ್ ಆಗಿ ಮಾತಾಡೋ. ನಾನು ಬಹಳ ವಿಶೇಷವಾಗಿ ನಾನು ರಾಧೇರಗೌಡೆಲ್ಲ ಸಖತ್ ಮಾತಾಡೋ, ಅಮಿತ್ ಪಳ್ಳಿ ಅವರೆಲ್ಲ ನಾವೆಲ್ಲ ಸಖತ್ ಕ್ರಿಕೆಟ್ ಕ್ರೇಜು. ಅವಾಗ ಪ್ರತಿ ದಿವಸನು ನಮ್ಮ ಶಿವಸ್ವಾಮಿ ಎಲ್ಲದಕ್ಕೂ ಕರ್ದ್ ಮ್ಯಾಚ್ ಕೂರಿಸ್ಬಿಡೋರು. ನಮ್ಗೆ ಕ್ರೇಜ್ ಅವಾಗ ಬೇಕ್ರಿ ಇತ್ತು, ಬರೋದು ಕ್ರಿಕೆಟ್ ಬಗ್ಗೆ ಹೇಳೋದು, ಸಖತ್ ಹೋಗೋದು. ಅವಾಗ ಎಲ್ಲಾ ಮ್ಯಾಚ್ ಹೇಳೋದು ನನ್ನ ಕರಿಯರ್. ನಾನು ಎಲ್ಲೂ ಹೋಗ್ತೇನೆ. ಆಮೇಲೆ ನನ್ನ ಲೈಫಲ್ಲಿ ನಂಗೆ ಡ್ರಿಂಕ್ಸ್ ಮಾಡಿ ರೂಢಿ ಇಲ್ಲ, ನಾನು ಡ್ರಿಂಕ್ಸ್ ಒಂದು ಮಾಡಲ್ಲ, ಊಟಕ್ಕೆ ಕ್ರೇಜು. ಹಾಗಾಗಿ ನಾನು ಎಲ್ಲೂ ಹೋಗಲ್ಲ. ಇವತ್ತಂತೂ ಮ್ಯಾಚ್ ಬೆಂಗಳೂರಲ್ಲಿದೆ, ನಾನು ಆರಾಮ ನನ್ನ ಫ್ಯಾಮಿಲಿ ಎಲ್ಲ ಹೋಗಿರುವೆ. ಹಾಗಾಗಿ ಇವತ್ತಿನ ಮ್ಯಾಚು 100% ಏನೇ 100 ಆಗಿರ್ಲಿ RCB ಕಪ್ ಎತ್ತಿಡಿತಾರೆ. ಇವತ್ತು ಬರ್ದಿರ್ತಾರೆ. ಜ್ಯೋತಿಷಿಯಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ RCBನೇ
ಸುರೇಶ್ ಅವ್ರ ಹೇಳೋ ಪ್ರಕಾರ ಟಫ್ ಇದೆಯಾ? ಸುರೇಶ್ ಅವ್ರ ಹೇಳೋ ಪ್ರಕಾರ ನಂಗಿಲ್ಲ, ನನಗಿಲ್ಲ. ನನಗೆ ಅವ್ರು ಅಲ್ಲ, ನೀವು ತಪ್ಪಾಗಿದ್ದಾರೆ. ಅಭಿಮಾನಿಯಾಗಿ ಮಾತಾಡ್ತಾ ನೋಡಿ ಇದ್ದೀರಾ, ನೋಡಿ ಸಂಖ್ಯಾಶಾಸ್ತ್ರ. ನಾನು ನೋಡಿ ಸುರೇಶ್ ಅವ್ರಿಗೆ ಹೇಳೋದು ಒಂದೇ ಮಾತು. ಏನಂತ? ನಾನ್ ಸುರೇಶ್ ಅವ್ರಿಗೆ ನಾನು ನೀಟ ಬಟ್ಟೆ ಹಾಕಿ ಬಂದಿದ್ದೀನಿ ನೋಡಿ. ಅವ್ರ ಬಟ್ಟೆ ಎಲ್ಲ ಕ್ರಾಶ್ 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 ಕ್ರಾಶ್. ಅವ್ರು ಇನ್ನೂ ಡೌಟ್ ಎಲ್ಲ ಇದ್ದಾರೆ ನೋಡಿ. ಶರ್ಟ್ ಒಂದ್ ಬಣ್ಣ, ಶೆಲ್ಲೆ ಒಂದ್ ಬಣ್ಣ, ಪೆನ್ ಒಂದ್ ಬಣ್ಣ ನೋಡಿ. ಎಲ್ಲ ನೋಡಿ ಕೇಳಿ, ಇವರೇ ಒಂದೇ ಮಾತು ಅಂತಾನೆ ಹೇಳ್ಬಿಡ್ಬೋದು. ಆದರೆ ಈಗ ನೀವೇನ್ ಬೆಟ್ರಿಂಗ್ ಅಂತ ಹೇಳಿದ್ರು ಅದಕ್ಕೆ ದಾರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಾವು public ಅಲ್ಲಿ ಅದು ಬೆಟ್ಟಿಂಗ್ ದಾರಿ ಆಗುತ್ತೆ. ಬೆಟ್ಟಿಂಗ್ ದಾರಿ ಅಲ್ಲ, ಅವ್ರು ಜ್ಯೋತಿಷಿ ಪ್ರಕಾರ ಮಾತಾಡ್ತಾ ಇದಾರಂತೆ. ಅಭಿಮಾನಿಯಾಗಿ ಅಲ್ಲ, ಅಭಿಮಾನಿಯಾಗಿ ಗ್ರೌಂಡ್ ಅಲ್ಲಿ ಕೂತ ನಾ ಬೇರೆ ಆಗ್ಬಿಡ್ತೀನಿ ಅಂತ. ಈಗ ಕೃಷ್ಣ ಅಂದ್ರೆ ಎರಡು ಅವತಾರನ ಸರ್, ಒಂದು ಜ್ಯೋತಿಷಿಯಾಗಿ ಮತ್ತೊಂದು ಇವಾಗ ನೋಡಿ, ಇವ್ರು ಸೋತ್ಬಿಟ್ರಿ ಡಾಲರ್ ಬಿಟ್ಕೊಡ್ಬೇಕು. ಇವಾಗ ಪಂಜಾಬ್ ಸೋತ್ಬಿಟ್ರಿ ಡಾಲರ್ ಕೊಡ್ಬೇಕು. ಪಬ್ಲಿಕ್ ಮುಂದೆ ಹೇಳ್ತಿದ್ದಾರೆ, ಆಯ್ತು. ನನ್ನಿಂದ ಏನ್ ಕೇಳ್ತೀರಾ ಕೇಳಿ. ಡಾಲರ್ ಟು ಡಾಲರ್. ನಮ್ದು ಡಾಲರ್, ಅವ್ರದ್ದು ಡಾಲರ್. ಸೊ ಅದೇ ನನಗೂ ಇದು ಚಂದ್ರಶೇಖರ್ ಕೊಟ್ಟಿರೋದು. ಇವ್ರಿಗೆ ಗೊತ್ತು ಸರ್, ಅದು ಚಂದ್ರಶೇಖರ್ ಗೋಲ್ಡ್ ಅನ್ಸುತ್ತೆ ಸರ್. ಗೋಲ್ಡ್ ಆಗಿದೆ. ಚಿನ್ನಕ್ಕೆ 1 ಲಕ್ಷ ಇದೆ ಸರ್. ಕೃಷ್ಣ ಕೂತಿರ್ತಾನೆ. ನಾನು ಮ್ಯಾಚ್ ಮುಗಿದ್ರೆ ಇಲ್ಲೇ ಇರ್ತೀನಿ. ಮ್ಯಾಚ್ ನೋಡ್ಬಿಟ್ಟೆ ಇಸ್ಕೊಳ್ತೀನಿ ನಾನು. ಬರ್ದಿದ್ ಕಳ್ರೆ ಇವತ್ತು ಮ್ಯಾಚ್ ಇಲ್ಲೇ ನೋಡೋಣ. ಗ್ಯಾರಂಟಿ ಟಿವಿ ನೋಡ್ಬಿಟ್ಟು ಮೇಡಮ್ ಮುಗಿದ ಇಸ್ಕೊಂಡ್ಬಿಡ್ತೀನಿ. ಅಪ್ಪ ಕೊಡಪ್ಪ ನನಗೆ ಅಂತ. ಹೋದ್ ಸರಿ ಇದೇ ತರನೇ ಮನೆ ಕೇಳಿದ್ರು. ನಿಂದು ಅಷ್ಟಮಂಗಲ ಪ್ರಶ್ನೆ ಮನೆ ಕೊಟ್ಬಿಡ್ತೆ ಅಂತ ಕೇಳಿದ್ರು. ತಗೊಂಡೋಗಿ ಅಂತ ಹೇಳಿದೆ. ಸೊ ಹಾಗೆ ಇವಾಗ ಹೇಳ್ತೀನಿ ನಾನು, ಕೃಷ್ಣನು ಕೂಡ ಆಟದಲ್ಲಿ ನೋಡ್ತಾ ಇರ್ತಾನೆ. ಅರ್ಜುನ ಒಂದ್ ಕಡೆ, ಕರ್ಣ ಒಂದ್ ಕಡೆ. ಕೇಳಿ, ಅಲ್ಲಲ್ಲ, ಅರ್ಜುನ ಮತ್ತೆ ಕರ್ಣ ಇಬ್ರು ಯುದ್ಧ ಮಾಡ್ತಿರ್ತಾರೆ. ಇವನು ಏನ್ 6 ಅಂತ ನೀವು ಕರಿತೀರೋ ಅಂತ ಒಂದು ಬಾಣವನ್ನ ಅರ್ಜುನ ಹೊಡಿತಾನೆ. ಯಾರಿಗೆ? ಕರ್ಣನ್ ಹೊಡಿತಾನೆ. ಕರ್ಣಂದು 6 ಹೋಗುತ್ತೆ. ಅಂದ್ರೆ ಅವನ ಹಿಂದೆ 1 ಯೋಜನೆ ದೂರ ಹೋಗುತ್ತೆ. ಕೃಷ್ಣ ಸುಮ್ಮನೆ ಸೆಲೆಕ್ಟ್ ಕೂತಿರ್ತಾನೆ, ವಾಚ್ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಅವನು ಆ ಕಡೆ ಒಂದು ಬಾಣ ಬಿಡ್ತಾನೆ. ಕೋಪ ಬಂದು ಆ ಬಾಣ ಬಿಟ್ಟಾಗ ಈ ಅರ್ಜುನನ ಒಂದು ತೇರು ಏನು ರಥ ಅಂತ ಕರೀತಾರೋ, ಒಂದಡಿ ಸಿಂಗಲ್ ರನ್ ತರ ಹೋಗುತ್ತೆ. ಏನು ಕೃಷ್ಣ ಕ್ಲಾಪ್ಸ್ ಆಗ್ತಾನೆ. ಅರ್ಜುನ್ ಕೋಪ ಬರುತ್ತೆ ಇವ್ರ ತರಾನೆ. ಏನ್ರಿ, ನಾನು ಅಷ್ಟು ದೂರ ಹೊಡೆದಿದ್ದೀನಿ ಅಂದ ತೇರು, ಅಷ್ಟು ಹೋಗಿದೆ, ಒಂದು ರಥ ಹೋಗಿದೆ, ನೀನು ಸುಮ್ಮನೆ ಕೂತಿದ್ದೆ ಗೊತ್ತಿಲ್ಲ ನನಗೆ. ಅವ್ನು ಒಂದಡಿ ತಳ್ಳಿದಾರೆ, ಅದಕ್ಕೆ ಯಾಕೆ ನಗ್ತಿ ಅದನ್ನ ಅವ್ನು ಹೇಳ್ತಾನೆ. ಅವಾಗ ನಾನು ನಿನಗೆ ಸಪೋರ್ಟಿವ್ ಆಗಿ ಇಲ್ಲಿ ಕೂತ್ಕೊಂಡಿದ್ದೀನಿ, ಜಗತ್ತಿಗಿರ್ತಕ್ಕಂಥ ಎಲ್ಲ ವಿದ್ಯೆಗಳನ್ನು ಖರ್ಚು ಮಾಡಿ ಇಲ್ಲಿ ಕೂತ್ಕೊಂಡಿದ್ದೀನಿ, ಅಂಥವನ್ನೇ ಒಂದು ಅಡಿ ತಳ್ಳಿದಾನೆ ಅಂದ್ರೆ ಇಲ್ಲಾಂದ್ರೆ ಗತಿ ಏನು ಅಂತ. ಹಂಗಾಗಿ ಲಕ್ ಇಸ್ ಇಂಪಾರ್ಟೆಂಟ್. ಲಕ್ ಇಸ್ ದೃಷ್ಟ ಆದ್ರೆ ಆಬ್ವಿಯಸ್ಲಿ ನಾವು ಪ್ರತಿ ಸಾರಿ ಕೂಡ ಜ್ಯೋತಿಷ್ಯ ಅಥವಾ ಭವಿಷ್ಯ ಆಡಲ್ವಲ್ಲ ಸರ್. ಕೆಲವೊಂದ್ ಟೈಮ್ ಲಕ್ ಕುಲಾಯಿಸ್ಬಿಡ್ತು ಅಂತ ಕೇಳ್ತೀವಿ ನಾವು. ಮೇಡಮ್, ಲಕ್ ಅಂದ್ರೆ ಅದೃಷ್ಟ ಅಂದ್ರೆ ದೃಷ್ಟ ಅಂದ್ರೆ ಕಾಣುವುದು, ಅದೃಷ್ಟ ಆದ್ರೆ ಕಾಣದಿರೋದು. ಸೊ ಆ ಅದೃಷ್ಟ ಇವತ್ತು ಹುಡುಕಿ ಯಾಕೆ RCBಗೆ ಬರಬಾರ್ದು ಸರ್? ಬರ್ಬೋದು. ಜ್ಯೋತಿಷಿಯಾಗಿ ಮಾತಾಡಿದ್ರು ಹೊರಗಡೆ ಹೋದ್ಮೇಲೆ RCB ಅಭಿಮಾನಿಗಳ ಕೈಗೆ ಸಿಕ್ಕರೆ ಕಷ್ಟ ಸರ್. ಒಪ್ಕೋತಾರೆ. ಇವತ್ತು ಅದೇ ಆಗೋದು. ಇದನ್ನ ಜೊತೆ ಈ ಕ್ರೀಡೆಯಾಗಿ ನೋಡಿದ್ರೆ ಎಲ್ಲರೂ ಲಕ್ ಬಗ್ಗೆ ನಾನು ನೀತಾ ಅವ್ರನ್ನ ಕೇಳ್ತೀನಿ. ಹೇಳಿ ಮೇಡಮ್, ಲಕ್ ಅಂತ ಅಂದಾಗ ನಾವು ನಮ್ಮನ್ನ ಯಾವತ್ತು ಬಿಟ್ಕೊಡ್ಬಾರ್ದು. ನಮ್ಮ ಒಂದು RCB ತಂಡವನ್ನ ಎಲ್ಲೂ ಬಿಟ್ಕೊಡ್ಬಾರ್ದು. ಅದ್ ಏನೇ ಇರ್ಲಿ, ನಾವು ಆಡೋದು RCBಗೆನೆ. ಅದ್ರಲ್ಲೂ 6.5 ಕೋಟಿ ಜನರ ಒಂದು ಹಾರೈಕೆ ಏನಿದೆ, ಅದು ನಮ್ಮ RCB ಅವ್ರಿಗೆ ಒಂದು ಜ್ಯೋತಿಷ ಮಾಡಿರೋ ಋಷಿಗಳು. ಜ್ಯೋತಿಷ ಮಾಡೋದು ಋಷಿಗಳಲ್ವಾ? ಇವ್ರು ಹೇಳ್ತಾರೆ ಜ್ಯೋತಿಷ, ನಾವ್ ಹೇಳ್ತಾ ಇರೋದು ಜ್ಯೋತಿಷ ಮಾಡೋದು ಋಷಿಗಳು. ಋಷಿ ಅಂದ್ರೆ ಏನಂದ್ರೆ ಡಿಕ್ಷನರಿ ಅರ್ಥ ತೆಗೆದ್ರೆ ಯಾರಿಂದ ಯಾವ ಫಲಾಪೇಕ್ಷೆ ಯಾರಿಲ್ಲೋ ಅವನು ಋಷಿ ಅಂತ. ಋಷಿ ಅನ್ನೋದು ಅರ್ಥ, ಪದದ ಅರ್ಥ ಡಿಕ್ಷನರಿ ತೆಗೆದ್ರೆ. ಋಷಿ ಅಂದ್ರೆ ಏನು? ಯಾರಿಂದ ಯಾವ ಅಪೇಕ್ಷೆನೂ ಇಲ್ದೇನೋ ಋಷಿ ಅವ್ರು ಮಾಡಿರ್ತಕ್ಕಂಥದ್ದು. ನಾನು ಜ್ಯೋತಿಷ ಹೇಳ್ತೀನಿ ಅಂದ್ರೆ ನನಗೆ ಯಾರು ಪರವಾಗಿರಬಾರ್ದು. ನಾವು ಜ್ಯೋತಿಷ ಏನ್ ಹೇಳುತ್ತೋ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ಬೇಕು. ನಾನು ಹಾರೈಸ್ತಾರಲ್ವಾ, ಇವಾಗ ನಾವು ಹೋಗಿ ಏನಾದ್ರು ಕೇಳಿದಾಗ ಅವ್ರು ಹೌದು ಇಲ್ಲ ಅನ್ನೋದು ಕೂಡ ಹೇಳ್ತಾರಲ್ವಾ. ಅವರು ಬೇರೆ ಯಾವ್ದು ಭರವಸೆ ಕೊಡೋದಿಲ್ಲ. ಹೌದು ಅಂದ್ರೆ ಹೌದು ಅಂತ ಹೇಳ್ತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಋಷಿಗಳು ಹಾರೈಸ್ತಾರೆ ಇದ್ರು, ಋಷಿಗಳೆಲ್ಲೂ ಹಾರೈಸಿಲ್ಲ. ರಾಮರ ಕಾಲದಲ್ಲಿ ವಶಿಷ್ಠ ಮಹರ್ಷಿಗಳಿದ್ರು, ವಿಶ್ವಾಮಿತ್ರ ಹಾರೈಸಬಹುದಾಗಿತ್ತಲ್ಲ. ಒಂದು ಹಾರೈಕೆಗೋಸ್ಕರ ಆರ್ಯವರ್ಧನ್ ಸರ್ ನೆಕ್ಸ್ಟ್ ಇವ್ರನ್ನ ಕರ್ಕೊಂಡ್ ಬರುವಾಗ RCB ಜರ್ಸಿ ಹಾಕ್ಸ್ಬಿಟ್ಟೆ ಸ್ಟುಡಿಯೋದಲ್ಲಿ ಕೂರಿಸ್ಬಿಟ್ಟು ಅವಾಗ ಅಭಿಮಾನಿ ಆಗ್ಬಿಡ್ತಾರಲ್ವಾ? ದೇಶ ನಾಡು ನುಡಿ ಬಗ್ಗೆ ನನಗೂ ಅಭಿಮಾನ ಇದೆ. ಜಲ ಅಂದ್ರೆ ಅದು ಯಾವ ನರಕ ಬರುತ್ತೆ, ಒಂದ್ ಕಡೆ ಬರೀತಾರೆ ಏನಂತ ಶಾಸ್ತ್ರ ಬರೆಯುತ್ತೆ, ಯಾರಿಗೆ ಜಲ ನೆಲದ ಮೇಲೆ ಅಭಿಮಾನ ಇಲ್ವೋ ಅವ್ರು ನರಕಕ್ಕೆ ಹೋಗ್ತಾನೆ ಅಂತ. ಸೊ ಹಾಗಾಗಿ ನಮಗೆ ನಮ್ಮದವರದ್ದು ಇರಬೇಕು. ಆದ್ರೆ ಜ್ಯೋತಿಷ ಅಂತ ಬಂದಾಗ
ಇರೋದನ್ನ ವಾಸ್ತವ ಹೇಳ್ಬೇಕು ಅಂತ. ನ್ಯಾಯವನ್ನು ಹೇಳ್ಬೇಕು ಅಷ್ಟೇ. ಎನಿವೆ ಥ್ಯಾಂಕ್ ಯು ಸರ್. ಇವತ್ತು ಏನಾಗುತ್ತೆ ಕಾದ್ ನೋಡ್ಬಿಡೋಣ ಅಲ್ವಾ, ಕೆಲ ಗಂಟೆಗಳಲ್ಲೇ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸುರೇಶ್ ಅವರು ಹೇಳೋರ ಪ್ರಕಾರ ಜ್ಯೋತಿಷ ವರ್ಕ್ ಆಗುತ್ತಾ ಅಥವಾ ಲಕ್ ವರ್ಕ್ ಆಗುತ್ತಾ? RCB ಗೆಲ್ಲಬೇಕು ಅಷ್ಟೇ. ನಂಬರ್ ಕೂಡ ವರ್ಕ್ ಆಗುತ್ತೆ. ಅವರ ಒಂದು ಡೇಟ್ ನಮ್ಮ ಪ್ರಕಾರ ಅವರ ಡೇಟ್ ನಂಬರ್ ವರ್ಕ್ ಆಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಕೂಡ ಇಷ್ಟೊತ್ತು ನಮ್ಮ ಜೊತೆಗಿದ್ರಿ. ಫೈನಲಿ ಒಂದ್ಸಾರಿ ಆಗ್ಲೇ ಹೇಳಿದ್ರಲ್ಲ RCB ಗೆಲ್ಲುತ್ತೆ, ಈ ಸಲ ಕಪ್ ನಮ್ದೆ ಹೇಳ್ಬಿಡಿ. ಪಕ್ಕ RCB ಗೆಲ್ಲುತ್ತೆ. RCB ನಮ್ದೆ, ಕಪ್ ನಮ್ದೆ, ಪಕ್ಕ ನಮ್ದೆ. ಬರ್ದಿನ ಕೈಲಿ ಅವ್ರು ಗೋಲ್ಡ್ ಕೊಟ್ಟೆ ಕೊಟ್ಟು ಹೋಗ್ತಾರೆ. ಕೊಟ್ಟಿರೋದು ಪುಂಡೆ ಹೊಡೆದಾಕ್ಬಿಡ್ತೀನಿ ಸುರೇಶ್ ಅವ್ರನ್ನ. ಎಸ್, ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕಾಗಿ. ನೋಡಿದ್ರಲ್ಲ, ಒಟ್ಟಿನಲ್ಲಿ 18 ವರ್ಷಗಳ ಈ ವನವಾಸ ಅಂತ ಏನು ಕರಿತೀವಿ, ಕಪ್ ಮೇಲೆ ಆಸೆ ಇಟ್ಕೊಂಡಿದೀವಿ. ಈ ಸಲ ಕಪ್ ನಮ್ದಾಗೆ ಆಗುತ್ತೆ ಅನ್ನುವಂಥ ವಿಶ್ವಾಸದೊಂದಿಗೆ RCBಗೆ ಜೈಕಾರ ಹಾಕ್ತಾ ಈ ಸಲ ಕಪ್ ನಮ್ದೇ ಅಂತ ನಾವೆಲ್ಲ ಮೋಸ್ಟ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿ ಗೆಲ್ಲೋ ತನಕ ಅದನ್ನೇ ಹೇಳ್ತಾ ಇರೋಣ.